ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ರಮ್ಯಾ. ಇವತ್ತಿನ ವ್ಲಾಗು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿ ದೋಸೆ ಮತ್ತು ಬೀನ್ಸ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಬೆಳಗ್ಗೆನೇ ಎದ್ದು ಮನೆ ಕ್ಲೀನ್ ಮಾಡಿ ಪಲ್ಯಕ್ಕೆ ಅಂತ ಅಂದ್ಬಿಟ್ಟು ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡು ಅದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಬೀನ್ಸ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಸಾಂಬಾರು ಪೌಡ್ರು ಮತ್ತು ಉಪ್ಪು, ಸ್ವಲ್ಪ ನೀರು ಇದೆಲ್ಲನ ಹಾಕಿ ಒಂದೆರಡು ವಿಷಲ್ ಕೂಗಿಸಿದ್ರೆ ಬೀನ್ಸ್ ಪಲ್ಯ ರೆಡಿ ಆಗುತ್ತೆ ನೋಡಿ. ಅದಾದಮೇಲೆ ನಾವು ಇದನ್ನು ಬೇಕಾದರೆ ಖಾಲಿ ಈರುಳ್ಳಿ, ಮೆಣಸಿನ್ಕಾಯಿ, ಕಾಯಿ ತುರಿ ಈ ಥರನೂ ಹಾಕಿ ಖಾಲಿ ನಾರ್ಮಲ್ ಪಲ್ಯ ಥರನೂ ಮಾಡ್ಕೋಬೋದು. ನಾನು ದೋಸೆಗೆಲ್ಲ ಗೊಜ್ಜು ಟೈಪಲ್ಲಿರಲಿ ಅಂತ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಕಾಯಿ ಹಾಕಿ 2 ವಿಷಲ್ ಹಾಕಿದರೆ ಬೀನ್ಸ್ ಪಲ್ಯ ರೆಡಿ ಆಯಿತು. ನಾನು ಹಿಂದಿನ ದಿನವೇ ದೋಸೆ ಹಿಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿರೋದ್ರಿಂದ ದೋಸೆ ಹಿಟ್ಟೆಲ್ಲ ರಾತ್ರಿ ರುಬ್ಬಿಟ್ಟಿದ್ದೆ. ದೋಸೆ ಹಾಕಿ ತಿಂಡಿ ರೆಡಿ ಆಯಿತು ನೋಡಿ. ದೋಸೆ ಮತ್ತು ಬೀನ್ಸ್ ಪಲ್ಯ ರೆಡಿ ಮಾಡ್ದು. ತಿಂಡಿ ತಿಂದಾದಮೇಲೆ ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಇವಾಗ ಬಿಸಿಲಿರೋದ್ರಿಂದ ಜ್ಯೂಸ್ ಕುಡಿಬೇಕು ಅಂತ ಅನ್ನಿಸ್ತು. ಹಾಗಾಗಿ ಮನೇಲಿ ಮೂಸಂಬಿ ಹಣ್ಣಿದ್ದು, ದೇಹಕ್ಕೆ ತಂಪು ಹೌದು ಮತ್ತು ನಿಶಕ್ತಿ ಎಲ್ಲ ಕಡಿಮೆ ಮಾಡುತ್ತೆ. ಎನರ್ಜಿ ಡ್ರಿಂಕ್ ಹೌದು ಇದು. ಯಾರೇ ಆಗಲಿ ನಿಮಗೇನಾದರೂ ಸುಸ್ತು ಆ ಥರ ಏನಾದರೂ ಆದರೆ ಇಮಿಡಿಯೇಟಾಗಿ ಮೂಸಂಬಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಇದು ತುಂಬ ವರ್ಕಾಗಿ ಕೆಲಸ ಮಾಡುತ್ತೆ. ಅದಾದಮೇಲೆ ನಾವು ಮೀಶೋದಿಂದ ನಾನು ರಿಂಗ್ ಲೈಟನ್ನು ಆರ್ಡ್ರ್ ಮಾಡಿದ್ದೆ. ಹಾಗಾಗಿ ನನಗೆ ರಿಂಗ್ ಲೈಟು ಬಂತು. ನಾನು ಇದುವರೆಗೂ ಯಾವುದೇ ಥರದ ಸ್ಟ್ಯಾಂಡು ಮತ್ತು ರಿಂಗ್ ಲೈಟ್ ಏನೂ ಯೂಸ್ ಮಾಡಿರಲಿಲ್ಲ. ಇವಾಗ ಒಂದೊಂದಾಗಿ ತರಿಸ್ಕೊಂಡು ಮಾಡೋಣ ಅಂತ ಅಂದ್ಕೊಂಡು ಮೀಶೋಯಿಂದ ರಿಂಗ್ ಲೈಟ್ ಆರ್ಡ್ರ್ ಮಾಡಿದ್ದೆ. ಅದು 4-5 ದಿನ ಆದಮೇಲೆ ಬಂತು ಮನೆಗೆ. ನಾವು ಇದೇ ಫಸ್ಟ್ ಟೈಮ್ ರಿಂಗ್ ಲೈಟ್ ನೋಡಿರೋದ್ರಿಂದ ನನಗಿದ್ರ ಬಗ್ಗೆ ನಾಲೆಡ್ಜೇ ಇರಲಿಲ್ಲ. ಹಂಗಾಗಿ ನಮ್ಮ ಯಜಮಾನ್ರನ್ನ ನೀವೇ ಸೆಟ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಅವ್ರ ಕೈಲೇ ಅನ್ಬಾಕ್ಸ್ ಮಾಡಿ ನೋಡ್ತಾ ಇದ್ದೀವಿ. ಮಾತ್ರ ಈ ಬೆಲೆಗೆ ತುಂಬ ವರ್ತಿದು, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ರಿಸಲ್ಟು ಬಂತು. ಇನ್ನು ಮುಂದೆ ನಾನು ಹಾಕೋ ವಿಡಿಯೋ ಎಲ್ಲ ರಿಂಗ್ ಲೈಟ್ ಉಪಯೋಗಿಸ್ಕೊಂಡೆ ಮಾಡ್ತಿದ್ದು ನೋಡಿ. ಇದು ಅನ್ಬಾಕ್ಸಲ್ಲಿ ಎರಡು ಅಡಿ ಅಷ್ಟು ಬರುತ್ತೆ. ಬಟ್ ಇದನ್ನೆಲ್ಲ ಅಸೆಂಬಲ್ ಮಾಡಿ ನೋಡಿದ್ರೆ ಇದು ಒಂದು 6 ಫೀಟ್ ಅಷ್ಟು ಎತ್ತರ ಸಿಗುತ್ತೆ ನಮಗೆ. ಎಲ್ಲದಕ್ಕೂ ಯೂಸ್ ಆಗುತ್ತೆ. ನಾವು ರೀಲ್ಸ್ ಮಾಡೋಕ್ಕೆ ಮತ್ತು ವ್ಲಾಗ್ ಮಾಡೋಕ್ಕೆ, ಕುಕ್ಕಿಂಗ್ ವ್ಲಾಗ್ ಮಾಡೋಕ್ಕೆ ಇದೆಲ್ಲದಕ್ಕೂ ಈಸಿ ಆಗುತ್ತೆ ನೋಡಿ. ಇದಿಷ್ಟು ಆಲ್ರೆಡಿ ಫಿಟ್ಟಾಗಿ ಬಂದಿರುತ್ತೆ. ರಿಂಗ್ ಲೈಟ್ನ ಸಪ್ರೇಟಾಗಿ ಕೊಟ್ಟಿರ್ತಾರೆ. ಇದಾದಮೇಲೆ ನಮಗೆ ಸ್ವಲ್ಪ ಜೋಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಕೆಲವೊಂದು ಫ್ರಿಂಗ್ಸ್ಗಳು ಮತ್ತು ನಟ್ಗಳು ಇವೆಲ್ಲ ಕೊಟ್ಟಿರ್ತಾರೆ. ನಮಗೇನು ಮೇನು ಅಂತ ಅಂದರೆ ಈ ರಿಂಗ್ ಲೈಟ್ನ ಎಲ್ಲಿ ಹಾಕಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಅದೇ ದೊಡ್ಡ ಸಾಧನೆ ಆಗೋಗಿತ್ತು ನಮಗೆ. ಯಾಕೆ ಅಂತ ಅಂದರೆ ರಿಂಗ್ ಲೈಟ್ ಕೆಳಗಡೆ ಒಂದು ತೂತು ಕೊಟ್ಟಿದ್ರು. ಅದನ್ನು ಈ ತುದಿಲಿದೆಯಲ್ಲ ಈ ನಟ್ಟಿಗೆ ನಾವು ಸುತ್ತಬೇಕಿತ್ತು. ನಮ್ಗೆ ಅದೇ ಗೊತ್ತಾಗ್ತಿರ್ಲಿಲ್ಲ. ತುಂಬ ಹುಡುಕ್ತೋ ನಾವೇನೋ ಯಾವುದೋ ಒಂದು ಮಿಸ್ ಮಾಡಿಬಿಟ್ಟವ್ರೇನೋ ರಿಟರ್ನ್ ಹಾಕದ ಅಂತ ಎಲ್ಲ ನಾವು ಯೋಚನೆ ಮಾಡ್ತಿದ್ದೋ. ಆಮೇಲೆ ಸಿಕ್ತು. ಇದಕ್ಕೆ ಲೈಟು, ಈ ಲೈಟ್ಗೆ ವೈರಿಂಗು ಒಂದು ನೋಡಿ 1 ಮಾರಷ್ಟು ಸಿಗುತ್ತೆ. ಇದಕ್ಕೇನು ಕನೆಕ್ಟರ್ ಅಂದರೆ ನಾವು ನಾರ್ಮಲಾಗಿ ಫೋನಿಗೆ ಕನೆಕ್ಟರ್ ಹಾಕ್ತೀವಲ್ಲ ಅದಕ್ಕೆ ಹಾಕಿ ನಾವು ಇದನ್ನು ಯೂಸ್ ಮಾಡ್ಬೋದು. ಇದೇನು ದೊಡ್ಡ ಸಾಧನೆ ಏನಲ್ಲ. ಇದನ್ನು ತಗೊಂಡು ನಮಗೆಲ್ಲ ಯೂಸ್ ಮಾಡಿದಾಗಲೇ ನನಗೆ ಈಗ ಅನ್ನಿಸ್ತು. ಅದಾದಮೇಲೆ ನೋಡಿ ಇದಕ್ಕೆ 1-2-3 ಕನೆಕ್ಟರ್ಗಳು ಕೊಟ್ಟಿರ್ತಾರೆ. ಅದಕ್ಕೆಲ್ಲ ಫಿಟ್ ಮಾಡಿ ಟೈಟ್ ಮಾಡ್ಕೊಂಡ್ರೆ ನೋಡಿ ಮೇಲ್ಗಡೆ ತುದಿಗೆ ಫಸ್ಟ್ ಇದನ್ನು ಕನೆಕ್ಟ್ ಮಾಡಿ ಅಲ್ಲೇ ರಿಂಗ್ ಟೈಪಲ್ಲಿ ನಾವು ಟೈಟ್ ಮಾಡಿದರೆ ಅದು ಅಸೆಂಬಲ್ ಆಗುತ್ತೆ. ಅದಾದ ನಂತರ ನಾವು ರಿಂಗ್ ಲೈಟ್ ಹಾಕಬೇಕಾಗುತ್ತೆ ಅದಕ್ಕೆ. ಈಗ ನೋಡಿ ರಿಂಗ್ ಲೈಟ್ ಹಾಕಿ ಅದಾದ ನಂತರ ನಾವು ಫೋನ್ಗೆ ಬೇಕು ಅಂತ ಅಂದರೆ ಕೆಲವರು ಇದರಲ್ಲೇ ವಿಡಿಯೋ ಮಾಡ್ತಾರೆ. ಬಟ್ ಇದರಲ್ಲಿ ಅಷ್ಟು ಕಂಫರ್ಟಬಲ್ ಆಗಿರಲ್ಲ ವಿಡಿಯೋ ಮಾಡಲಿಕ್ಕೆ. ಯಾಕೆ ಅಂತ ಅಂದರೆ ಕಷ್ಟ ಆಗುತ್ತೆ, ಅದು ಆಚೀಚೆ ಹೋಯ್ತಾ ಇರ್ತದೆ. ಹಂಗಾಗಿ ಏನಿದ್ರು ಇದು ಲೈಟಿಂಗ್ಸಿಗೆ ಬೆಸ್ಟ್ ಇರುತ್ತೆ. ಅದಾದಮೇಲೆ ಇದು ನೋಡಿ ಫಿಟ್ ಆಯ್ತು. ಇವಾಗ ಇದಾದಮೇಲೆ
ನಾವು ನೆಕ್ಸ್ಟ್ ಏನು ಕೊಟ್ಟಿರ್ತಾರೆ ಫೋನ್ ಫಿಟ್ ಮಾಡೋಕ್ಕೆ, ಆ ಫೋನ್ ಫಿಟ್ ಮಾಡಿಸಿದ್ರೆ ಆಯಿತು. ಈಗ ನೋಡಿ ಆಲ್ರೆಡಿ ಎಲ್ಲ ಸೆಟ್ ಆಯಿತು, ತುಂಬ ಚೆನ್ನಾಗಿ ಬಂತು. ಇದು 6 ಫೀಟ್ ತನಕನೂ ಇದೆ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದಾಗಿತ್ತು ರಿಂಗ್ ಲೈಟ್ ಕತೆ. ಮತ್ತು ಇದುವರೆಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಇದೇ ಥರ ಸಪೋರ್ಟ್ ಮಾಡಿ. ಮತ್ತು ಎಲ್ಲೆಲ್ಲಿಂದ ವಿಡಿಯೋ ನೋಡ್ತಾ ಇದ್ದೀರಿ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕೆ ಅಂತ ಅಂದರೆ ಯಾರ್ಯಾರು ಎಲ್ಲೆಲ್ಲಿಂದ ನನ್ನ ವಿಡಿಯೋ ನೋಡ್ತಾವ್ರೆ ಅಂತ ನನಗೂ ಗೊತ್ತಾಗಲಿ, ನನಗೂ ಸ್ವಲ್ಪ ಖುಷಿ ಆಗುತ್ತೆ. ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಸಪೋರ್ಟ್ ಮಾಡಿ.